करना तुम, हम लोग है ना तुम्हारे साथ, क्या है उसमें. ಆಪ್ರೇಷನ್ ಆದಾಗಲೂ ನನಗೆ ಅಮ್ಮೋರು ಇರಲಿಲ್ಲ, 3 ತಿಂಗಳು ಈಗ ಆಯ್ತಲ್ಲ, ಈಗ ಈ ಜುಲೈನಲ್ಲಿ ನಾನು ಹುಟ್ಟಿದಬ್ಬ ಒಂದು. ಹೌದಪ್ಪಾಜಿ, ಹೌದಪ್ಪಾಜಿ, ಎಲ್ಲ ಕ್ಯಾನ್ಸರಿಯನ್ಸ್. ಅಯ್ಯೋ ಶಿವಣ್ಣನು ಜುಲೈ 12. ಅಯ್ಯೋ ಕರ್ಮನೇ ಅನ್ಭವಿಸಕ್ಕೆ ಸುಮ್ ದುಡಿಯೋದು, ನಾವು ದುಡಿತಾನೆ ಇರೋದು ಅರ್ಥವೇ ಇರಲ್ಲ. ಮೇರಾ ನಮ್ ಜೋಕರ್ ತರ ಹೋಗ್ತೀವಿ ಲಾಸ್ಟಲ್ಲಿ. ಜೀನಾ ಯಹ ಮರ್ನಾ ಯಹ ಇಸ್ಕೆ ಸಿವಾ ಜಾನಾ ಕಹಾ. ಬಟ್ ಏನೊಂದು ಶಿವಣ್ಣವರಲ್ಲಿನೋ ಈ ಪರಿಸ್ಥಿತಿ ಇರೋರಿಲ್ಲಿನೋ ಬಹುಶಃ ನನಗೆ ಗೊತ್ತಿಲ್ಲ. ಅವರು ಎಷ್ಟೇ ಆಗ್ಲಿ ಏನೇ ಆಗ್ಲಿ ನಾ ಕೆಲಸ ಮಾಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು, ಮಾಡ್ತಾನೆ ಇರಬೇಕು, ನಿಲ್ಸಿಲ್ಲ. ಅದು ಏನೇ ಆಗ್ಲಿ ನಾನು ಹೋಗ್ತಾನೆ ಇದ್ದೀನಿ. ಅದು ಹತ್ರ ಕಲಿಬೇಕಾಗಿದೆ ವಿಷಯ. ಅದು ದೊಡ್ಡ ವಿಷಯ. ಅದು ಈ ಕಡೆ ನಿಂದನೆ ಆದ್ರು, ನನ್ನ ಕಡೆ ಅವಮಾನ ಆದ್ರು, ಇನ್ನೊಂದು ಕಡೆ ಏನೇ ಆದ್ರು, ಯಾವುದೇನಾದ್ರು ಎಲ್ಲ ಮುಗಿಸ್ಬಿಟ್ಟು ರೆಡಿ ರೆಡಿ. ಅದು ತುಂಬ ದೊಡ್ಡದು, ತುಂಬ ದೊಡ್ಡದು, 100% ತುಂಬ ದೊಡ್ಡದು, ತುಂಬ ದೊಡ್ಡದು. ಹಾಗೇನೆ ಪುನೀತ್ ಅವರು ಅಂಥ ವಿದ್ಯಾವಂತರು ಅಲ್ದೇ ಇರ್ಬೋದು. ಈ ತನ್ನದಾದ್ದೇ ಒಂದು ಇದನ್ನು ಸೃಷ್ಟಿ ಮಾಡಿಕೊಂಡು ಒಬ್ಬ ಉದ್ಯಮಿ ಆಗಕ್ಕೆ ಪ್ರಯತ್ನ ಪಟ್ಟು ಏನು ಮಾಡ್ಬೋದು, ಚಿತ್ರರಂಗ PRK ಪ್ರೊಡಕ್ಷನ್ಸ್ ಅದೆಲ್ಲ ಮಾಡಿ ಬಹುಶಃ ಅದರ ಒಂದು ಮೇಂಟೆನೆನ್ಸೇ ಆತನಿಗೆ ಬರ್ಡನ್ ಆಯಿತು. ಆಮೇಲೆ ನೀವು ತುಂಬ ದುಡಿದಾಗ ಹೊಟ್ಟೆ ಹಸಿಯಲ್ಲಪ್ಪಾಜಿ, ತುಂಬ ಯೋಚನೆ ಮಾಡಿದಾಗ ಹೊಟ್ಟೆ ಹಸಿತದೆ. ಆತನಿಗೆ ದುಡಿದು ಹೊಟ್ಟೆ ಹಸಿಲಿಲ್ಲ, ಯೋಚನೆ ಮಾಡಿ ಹೊಟ್ಟೆ ಹಸಿತು ಪುನೀತ್ಗೆ. ಹೌದೌದೌದು, ಪಾಪ ನನಗೆ ಬೇಕಾಗಿರ್ತಕ್ಕಂಥ ಎಣ್ಣೆ ಇಲ್ದಿರೋವಂಥ ಪದಾರ್ಥಗಳನ್ನ ಮಾಡಿಕೊಡೋರು. ಛೇ 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 ಛೇ. ಅದಕ್ಕೆ ಹೇಳೋದು ಮಾಕೆ ಕದ್ಮಕ್ಕೆ ನೀಚೆ ಜನ. ಏನಕ್ಕೆ ಅಮ್ಮ ಅಂದರೆ ಹೋಟ್ಲಿಂದ ತರಿಸ್ಕೊಟ್ರೆ ಎಣ್ಣೆ ಪದಾರ್ಥ ತೊಗೊಂಬರ್ಬಿಡ, ಅಂಥದ್ದು ತೊಗೊಂಬ, ಅವ್ನು ತಿನ್ನಕ್ಕೆ ಸರಿಯಾಗಿರೋ ತೊಗೊಂಬ ಅಂತ ಹೇಳಕ್ಕೆ ಒಂದು ಜೀವ ಇಲ್ಲ ಅಂದರೆ ಈ ಜೀವ ಉಳಿಯಲ್ಲ. ಅದೇ ಎಲ್ಲರೂ ಹೇಳ್ತಾರೆ ನೀವು ತುಂಬಾ ಬ್ಲೆಸ್ಡ್, ನೀವು ತುಂಬಾ ಅದೃಷ್ಟವಂತರು ಅಂತೇಳಿ. ಬಟ್ ನನಗನ್ಸೋದು ಎಲ್ಲರೂ ಅದೃಷ್ಟವಂತಿದ್ದಾರೆ, ಎಲ್ರಿಗೂ ತಾಯಂದಿರ್ತಾರೆ. ಬಟ್ ಆ ನೋಡ್ಕೊಳ್ಳೋ ರೀತಿ ಇದೆಯಲ್ಲ, ಅದು ವಿನೋದ್ ರಾಜ್ ಅವರಿಂದ ಕಲಿಬೇಕು. ಅಮ್ಮನ ನಾನು ಹೇಗೆ ನೋಡ್ಕೋತೀನಿ, ಯಾಕಂದ್ರೆ ಕಂಪ್ಲೀಟ್ ಸೈಕಲ್ ರಿವರ್ಸ್ ತರ ಕಾಣಿಸೋದು ನಿಮ್ ವಿಚಾರದಲ್ಲಿ. ಅಮ್ಮ ನಿಮ್ಮನ್ನ ಚಿಕ್ಕವನಲ್ಲಿ ಹೇಗ್ ನೋಡ್ಕೊಂಡ್ರು, ಸೊ ನೀವು ಅಮ್ಮನ್ನ ಆ ಟೈಮಲ್ಲಿ ನೋಡ್ಕೊಂಡ್ರಿ ಅಂದ್ರೆ ಅವರು ಕೂಡ ನಿಮ್ಗೊಂದು ಮಗು ತರಾನೇ ಆಗೋಗಿದ್ರು ಅನ್ಸುತ್ತೆ. ಹೌದು ಅಲ್ಲ? ಅಯ್ಯೋ ಹೌದು. ನೋಡಿ ನೋಡ್ಕೊಂಡ್ರೆ ನೋವಿನಲ್ಲೇನೆ ಅವರು ಎಷ್ಟು ಕಾಲ ಕಣೋ ನೀನ್ ನೋವು ಅನುಭವಿಸ್ತೀಯಾ ಅಂತ. ನೋಡಿ ಅವ್ರು ಅದ್ರಲ್ಲೂ ಅವ್ರು ಒಂದು ನೋವು ಅನುಭವಿಸ್ತಾ ಇದ್ರು ಕೂಡ ನಿಮ್ಮನ್ನ ನೋಡಿ ಇನ್ನೊಂದು ನೋವು ಪಡೋರು. ಅಯ್ಯೋ ನಾನು ಇವ್ನಿಗೆ ಬರ್ಡನ್ ಆಗ್ಬಿಡ್ತಿದ್ದೀನಲ್ಲಪ್ಪ ಅಂತೇಳಿ ಅಲ್ಲ. ವಿಚಿತ್ರ ರೀ ಅದು. ಬಾಂಧವ್ಯನೋ ಅದು ನಾವು ಹಂಚ್ಕೊಂಡು, ನನಗೆ 58 ವರ್ಷವರೆಗೂ ನಾನು ಅವ್ರ ಜೊತೆಯಲ್ಲಿ ಕಳೆದಿರೋ ಕಾಲ 57 ವರ್ಷ ಎಂದೂ ಮರೆಯೋಕ್ಕಾಗಲ್ಲ. ನನ್ನನ್ನು ಜನ ಬಂದು ಒಬ್ಬ ಮನುಷ್ಯನಾಗಿ ನೋಡ್ತಾ ಇದ್ದಾರೆ ಅಂದರೆ ಅದು ನನ್ನ ತಾಯಿ ಪ್ರೀತಿನೇ. ನಾನು ಅವ್ರನ್ನ ಪ್ರೀತಿ ಮಾಡ್ಕೊಂಡಿರೋದೇನೆ, ಇದೇ ನಾನು ಪ್ರೀತಿಸಿರೋದೇನೆ ಸತ್ಯ. ಈಗ ಹೇಗೆ ಅಣ್ಣ ಮುಂದೆ ಅವರ ಕನಸುಗಳು? ಅಮ್ಮ ತುಂಬಾ ಕನಸುಗಳನ್ನ ಕಂಡಿದ್ರು. ಐ ಥಿಂಕ್ ಈ ಊರಿಗೋಸ್ಕರ ನಾವು ರಸ್ತೆಯಲ್ಲಿ ಬರುವಾಗ ನೋಡಿದ್ವಿ, ಹಾಸ್ಪಿಟ್ಲು, ಪಶು ಚಿಕಿತ್ಸಾಲಯ, ಬರೋ ರೋಡು, ಜನರಿಗೆ ಹೆಲ್ಪ್ ಮಾಡ್ತಾ ಇದ್ದಿದ್ ರೀತಿ, ಒಂದು ಕನಸು ಆಸೆಗಳು ಕೂಡ ಇತ್ತು ಅಮ್ಮನಲ್ಲಿ. ಅವರಲ್ಲಿ ರುಕೆ ನತು ಜುಕೆ ನತು, ನಿಲ್ಬೇಡ ನೀನು, ತಲೆ ಬಾಗ್ಬೇಡ ನೀನು, ನಡೀತಾ ಇರು ಅಂತ ಹೇಳ್ಬಿಟ್ಟು ನಡೀತಾನೆ ಇದ್ರು ಅವರು. ನಾನು ಹೇಳುವೆ, ಏನಮ್ಮ ಒಂದು ಅರಣ್ಯ ಇಲಾಖೆ ಇಷ್ಟರಿ ಓಡ್ತೀಯಲ್ಲಮ್ಮ, ಬೆಳಗ್ಗೆ 4 ಗಂಟೆಗೆ 5 ಗಂಟೆ ಇದನ್ನು ಶೂಟಿಂಗು ಈ ಥರ ಒದ್ದಾಡಿಲ್ಲ ನೀನು. 1000 ಜನ ಬೀದಿಗೆ ಬಂದ್ಬಿಡ್ತಾರೆ ಸೋಂಬೇರಿ. ನಾನು ಇಲ್ಲಿದ್ದೀನಿ ಕಣೋ, ಅಷ್ಟು ಜನ ಹೋಗ್ಬಿಟ್ರೆ ಮಾನ ಮೇರೆದು ಏನೋ ಆಗಬೇಕು, ಪಕ್ಕದವ್ರು ಅಲ್ಲಿ ಇಲ್ದಿರೋ ಹೋಗ್ಬಿಟ್ಟ ಮೇಲೆ ನಾವು ಇಲ್ಲಿ ಬಾಳಿ ಏನೋ ಪ್ರಯೋಜನ ಅಂತಂತ ಹೇಳೋರು. ಸುಮಾರು 7-8 ಲಕ್ಷ ರೂಪಾಯಿ ಖರ್ಚು ಮಾಡೋರು. ಆ 8 ಲಕ್ಷ ರೂಪಾಯಿ ಅವತ್ತಿಗೆ ನಮ್ಗೆ ಇದ್ದಿದ್ರೆ ಎಷ್ಟು ಹೆಲ್ಪ್ ಆಗುತ್ತೆ. ಬಟ್ ಅದು ಮಾಡಿದ್ರು. ಏನಿಲ್ಲ ಏನಿಲ್ಲ ಏನಿಲ್ಲ, ಚೆನ್ನಾಗಿ ನೀನು ಈ ಹಳೆ ಸೌದೆ ಮಾರ್ಕೋ, ಅಪ್ಪಾಜಿ ಯಾರು ಬೇಜಾರಾಗ್ಬಿಡಿ, ಕಬ್ಬಣ ಮಾರ್ಕೋ, ಇನ್ನೇನು ದುಡ್ಡಿಲ್ಲ ಅಂದ್ರೆ ಡ್ರಿಪ್ ಎಲ್ಲ ಹಳೆ ಡ್ರಿಪ್ ಇರುತ್ತಲ್ಲ ಕಣ, ಸುತ್ತಿ ಕೊಡೋದು ಮಾರ್ಕೋ. ಎಲ್ಲಿಂದ ನಮ್ಮ ಎಕಾನಮಿ ಸ್ಟಾರ್ಟ್ ಆಗತ್ತೆ ಅಂತ ನೋಡ್ಕೊಳ್ರಿ ನೀವು. ಹಾಗೆ ಹೇಳ್ಬಿಟ್ಟು ನಾನು ಹುಮ್ಮಸ್ ಕೊಡೋರು. ಆಮೇಲೆ ಮಂತ್ರಿಗಳನ್ನ ನೋಡೋಕೆ ಹೋದಾಗ ಆಸ್ಪತ್ರೆದಾಗಬೇಕು, ಈ ಅರಣ್ಯ ಇಲಾಖೆ ಹೋರಾಟದಾಗಬೇಕು, ಎಷ್ಟು ಸರಿ ಹೋಗ್ತೀಯಲ್ಲ, ಸುಮ್ಮನೆ ಬಾಯಿ ಮಜಾ ಕೂತ್ಕೊಳ್ಳೋ. ಅವ್ರಿಗೆ ಎಷ್ಟು ಕೆಲಸ ಇರುತ್ತೆ. ಅಷ್ಟ್ರ ಮಧ್ಯೆ ಲೀಲಾವತಿಯವರು ಬನ್ನಿ ಕೂತ್ಕೊಳ್ಳಿ ಅಂತ ಕಪ್ ಕಾಫಿ ಕೊಡ್ತಾರೆ, ಸಂತೋಷ ಪಡೋದು ಸೋಂಬೇರಿ. ನಾನು ಇರೋವರೆಗೂ ನಿನಗೆ ಗೊತ್ತಾಗಲ್ಲ ಕಣೋ, ಏನಾದರೂ ನೀನು ಕಲಿತೀಯ ಅಂದರೆ ಬೇಜಾರೇ ಮಾಡ್ಕೊಬೇಡಪ್ಪಾಜಿ, ಕೈಕಾಲು ಹೋಗಿಡ್ಕೊಳಪ್ಪ ಅಂತಂತೇಳು, ತಪ್ಪಿಲ್ಲ ಕಣಪ್ಪ ಅಂತಂತೇಳು, ಏನು ಹೋಗಲ್ಲ ಕಣೋ,
ರಸ್ತೆಯಲ್ಲಿ ಹೋಗ್ತಾ ಇದ್ದಾಗ ಮನುಷ್ಯ ಕೆಟ್ಟದಾಗ ಬೈದರೂ ಕೂಡ ನಗ್ತಾ ನೋಡು, ನೀನು ಅವ್ನು ನಗ್ತಾ ನೋಡು, ಅವ್ನ ಭಾವನೆನೇ ಬದಲಾವತ್ತೆ ಕಣ, ಮುಟ್ಟಾಳ ಅಂತಂತ ಹೇಳೋರು. ಯಾವಾಗ ಕಲಿತೀಯ ಇದೆಲ್ಲ ಕಂದ? ನೀನು ಸಾಮಾನ್ಯ ಜನ ಆಗಿದ್ರೆ ನಾನೇನು ಹೇಳ್ಕೊಡ್ಬೇಕಾಗಿಲ್ಲ, ನೀನು ಹಿಂಗೆ ಇಟ್ಟಾಡಪ್ಪ ಅಂದ್ಬಿಡ್ತಾ ಇದ್ದೆ. ಆಮೇಲೆ ಲೀಲಾವತಿಯವರು ಅಂತ ಬೆಲೆ ಕೊಟ್ಟವ್ರೆ. ಅವ್ರ ಮಕ್ಕಳಾಗಿರ್ತೀರ, ಮಾತಾಡುವಾಗ ಏನಾದರೂ ನುಡಿಯುವಾಗ ದುಡುಕ್ ಬಂದರೂ ಕೂಡ ಅವ್ರು ಹೇಳೋರು, ನಾನೇನೋ ಗೊತ್ತಿಲ್ದಿರ ಮಾತಾಡ್ತಾ ಇದ್ದೀನಿ, ನನಗೇನು ಬರಲ್ಲ, ಕ್ಷಮಿಸಿ ಅಂತ ಹೇಳಿ ಕೈ ಮುಗಿದ್ಬಿಡಪ್ಪ, ನಿನಗೇನೂ ಆಗಲ್ಲ. ಅಲ್ಲಿ ಜುಕೇನೋತು ಅಂತೀವಿ. ಇಲ್ಲಿನ್ನೊಂದು ಜಾಗದಲ್ಲಿ ಸರ್ ಜುಕಾಕೆ ಏಕ್ ಪಲ್ ಮೇ ತೂನೆ ಕ್ಯಾ ನಹಿ ಪಾಯಾ, ಸಬ್ ಕುಚ್ ಪಾಯಾ.